ಶಿವಮೊಗ್ಗ ಹೈದರಾಬಾದ್ ನಡುವೆ ಸಂಚರಿಸ್ತಾ ಇದ್ದಂಥ ವಿಮಾನ ಪ್ರಯಾಣ ರದ್ದಾಗಿದೆ. ಇದರಿಂದ ಈ ವಿಮಾನದಲ್ಲಿ ಹೋಗಬೇಕು ಅಂತ ಬಂದಂಥ 10 ಪ್ರಯಾಣಿಕರಿಗೆ ತೊಂದರೆ ಆಗಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಅವರು ವಿಮಾನ ನಿಲ್ದಾಣಕ್ಕೆ ಹೋದ ನಂತರ ಈ ಮಾಹಿತಿ ಗೊತ್ತಾಗಿದೆ. ತಾಂತ್ರಿಕ ಕಾರಣ ಅಂತ ಹೇಳಿ ಅಲ್ಲಿನ ಆಡಳಿತ ಮಂಡಳಿ ಸಿಬ್ಬಂದಿ ಹೇಳ್ತಾ ಇದೆ, ಹೈದರಾಬಾದ್ ವಿಮಾನ ರದ್ದಾಗಿದೆ. ತಾಂತ್ರಿಕ ಕಾರಣದಿಂದ ಸ್ಟಾರ್ಲೈನ್ ವಿಮಾನ ಹಾರಾಟ ನಡೆಸ್ತಾ ಇಲ್ಲ. ಈ ವಿಮಾನ ಹಲವು ಬಾರಿ ರದ್ದಾಗಿತ್ತು, ಕೆಲವು ಪ್ರಯಾಣ ದಿಢೀರಂತ ರದ್ದಾಗಿತ್ತು. ಇಂದು ಸಹ ಅದೇ ಕಥೆಯಾಗಿದೆ. ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸಿದ್ರು. ಅಲ್ಲಿ ತೊಂದರೆಯನ್ನು ಅನುಭವಿಸಿದಂಥ ಪ್ರಯಾಣಿಕರು ಕನ್ನಡ ಮೀಡಿಯಂ ಜೊತೆಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಇದು ಶಿವಮೊಗ್ಗದ ವಿಮಾನ ನಿಲ್ದಾಣದ ದೃಶ್ಯಗಳು. ಪ್ರಯಾಣಿಕರು ರದ್ದಾಗಿರ್ತಕ್ಕಂಥ ಮಾಹಿತಿಯನ್ನು ಕೇಳಿ ವಾಪಸ್ ಬರ್ತಾ ಇದ್ದಾರೆ. ವಿಮಾನ ನಿಲ್ದಾಣದ ಹೊರಭಾಗದ ದೃಶ್ಯ ಇದು. ಫ್ಯಾಮಿಲಿ ಫಂಕ್ಷನ್ ಇದೆ ಹೈದರಾಬಾದಲ್ಲಿ. ಸೊ ನಾವು ಒಂದು 14 ಮೆಂಬರ್ಸ್ ಇದ್ದೆ. ಇವತ್ತು ಬೆಳಿಗ್ಗೆ ಬೇಗ ಉಡುಪಿಯಿಂದ ಹೊರಟು ಬಂದು ರೀಸೆಂಟ್ ಒಂದು ಹಾಫ್ ಆನ್ ಅವರ್ ಮೊದಲು ನಮಗೆ ಇನ್ಫಾರ್ಮ್ ಮಾಡಿತು. ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಕ್ಯಾನ್ಸಲ್ ಆಗಿದೆ. ಸೊ ನಾವು ಹೇಳಿದ್ರೆ ನಮಗೆ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು. ಯಾವುದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂತೇಳಿ. ನಮಗೆ ಅವರು ಯಾರು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಕರೆಕ್ಟ್. ತುಂಬ ನಮಗೆ ಮತ್ತೆ ಕೂಡ ಕೆಲವರು ಇದ್ದಾರೆ, ಅವ್ರು ಹೇಳ್ತಾರೆ ನಾವು ರಿಫಂಡ್ ಮಾಡ್ತೇವೆ, ಈಸಿಯಾಗಿ ಹೇಳ್ತಿದ್ದಾರೆ. ಇಟ್ಸ್ ನಾಟ್ ಎ ಕ್ವಶನ್ ಅವರಿಗೆ. ನಾವು ಇವತ್ತು ಅಲ್ಲಿ ನಮಗೆ ಅಟೆಂಡ್ ಆಗಲೇಬೇಕು ನಾಳೆ ಫಂಕ್ಷನಿಗೆ. ಆಲ್ಟರ್ನೇಟಿವ್ ಮಾಡಲಿಕ್ಕೆ ಹೇಳಿದ್ರೆ ಅದಕ್ಕೂ ಮಾಡ್ತಾ ಇಲ್ಲ. ನಮಗೆ ಈಗ ಅಂದರೆ ಇದು ಭಾಳ ಲಾಂಗ್ ಇದೆ, ಇಲ್ಲಿಂದ 700 ಕಿಲೋಮೀಟರ್ ಇದೆ, ಹೋಗಲಿಕ್ಕೆ ಭಾಳ ತೊಂದರೆ ಇದೆ. ಈಗ ನಾವೀಗ ವೆಯ್ಟ್ ಮಾಡ್ತಿದ್ದೇವೆ. ಅವರದ್ದು ಒಂದೇ ಆರ್ಗ್ಯುಮೆಂಟ್, ನಾವು ರಿಫಂಡ್ ಮಾಡ್ತೀನಿ ಅಂತ ಹೇಳಿ ಅವ್ರು ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದಾರೆ. ಈಗ ಸಪೋಸ್ ಈಗ ಇಂಪಾರ್ಟೆಂಟ್ ಅಥವಾ ನಮ್ಮ ಪ್ರಾಯದವರಿದ್ದಾರೆ, ಅವರಿಗೆಲ್ಲ ಈ ರೀತಿ ಆದರೆ ಇದಕ್ಕೆ ಯಾರು ಹೊಣೆಗಾರರು ಅಂತೇಳಿ ನಮ್ಮ ಪ್ರಶ್ನೆ. ಇಲ್ಲಿ ಏರ್ಪೋರ್ಟ್ ಅಥಾರಿಟಿ ಅವರು ಯಾರು ಇಲ್ಲ, ಒಬ್ಬ ಮ್ಯಾನೇಜರ್ಸ್ ರೆಸ್ಪಾನ್ಸಿಬಲ್ ಪರ್ಸನ್ ಇಲ್ಲ. ಯಾರೋ ಒಬ್ಬರು 2-3 ಜನ ಯಾರೋ ವಾಚ್ಮ್ಯಾನ್ ಆಗಿ ಬಂದು ನಮಗೆ ಅವರು ಆನ್ಸರ್ ಮಾಡ್ತಿದ್ದಾರೆ. ರೀಸನ್ ಏನು ಹೇಳ್ತಾರೆ? ರೀಸನ್ ಅವರು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಿದ್ದಾರೆ. ಟೆಕ್ನಿಕಲ್ ಏನಂತ ಹೇಳ್ತಾ ಇಲ್ಲ. ಟೆಕ್ನಿಕಲ್ ಅದು ಇದು ಸಾಯಂಕಾಲ ಫ್ಲೈಟ್ ಬೇರೆ ರನ್ ಆಗ್ತಾ ಉಂಟು, ಬೇರೆ ಫ್ಲೈಟ್ ರನ್ ಆಗ್ತಾ ಉಂಟು, ಅವರದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಆಗ್ತಾ ಇಲ್ಲ. ಅದರಿಂದ ನಾವು ಇದನ್ನು ಭಾರಿ ಸೀರಿಯಸ್ ಆಗಿ ತಗೊಂಡಿದ್ದೇವೆ. ನಾವಿದನ್ನು ಹೈಯರ್ ಅಥಾರಿಟಿಗೆ ನಾವು ಕಂಪ್ಲೇಂಟ್ ಮಾಡ್ತೇವೆ.